ಆ ಬದನೆಕಾಯಿ ಗಿಡ ತರುವಾಗ ಅಲ್ಲಿ ಹೋದಾಗ ಬದನೆಕಾಯಿ ಗಿಡಗಳು ನಮ್ಮ ಹತ್ರ ಮಾತಾಡುತ್ತಾ, ಅಥವಾ ಅಲ್ಲಿರ್ತಕ್ಕಂಥ ವೃಕ್ಷ, ಹುಣಸೆ ಮರ ಇರ್ಬೋದು, ಮುತ್ತುಗದ ಮರ ಇರ್ಬೋದು, ಎಕ್ಕೆ ಗಿಡ ಇರ್ಬೋದು, ಅದು ನಮ್ಮ ಹತ್ರ ಮಾತಾಡುತ್ತಾ, ಅದರಲ್ಲೂ ಬದನೆಕಾಯಿ ಗಿಡ ಮಾತಾಡುತ್ತಾ ಅಂತ ಒಂದು. ಓಂ ಶೀತಲೆತ್ವಂ ಜಗನ್ಮಾತಾ ಶೀತಲೆತ್ವಂ ಜಗತ್ಪಿತಾ ಶೀತಲೆತ್ವಂ ಜಗದ್ಧಾತ್ರಿ ಶೀತಲಾಯೈ ನಮೋ ನಮಃ. ಜಗನ್ಮಾತೆ ದುರ್ಗಾದೇವಿಯ ಸ್ತೋತ್ರದೊಂದಿಗೆ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳು ಕಾರ್ಯಕ್ರಮದಲ್ಲಿದ್ದಾರೆ, ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಮರ ಗಿಡಗಳಲ್ಲಿ ಬೆಳೆಯುವ ಬದನಿಕೆ ಮೂಲಿಕೆಯನ್ನ ಮಾಂತ್ರಿಕರು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರಂತೆ. ಆ ಗಿಡದ ಹತ್ರ ಹೋದಾಗ ಅದು ಅವರ ಜೊತೆ ಮಾತನಾಡುತ್ತಂತೆ. ಅದು ನೆಗೆಟಿವ್ ಆಗಿ ವರ್ತಿಸುತ್ತಾ ಅಥವಾ ಪಾಸಿಟಿವ್ ಆಗಿ ವರ್ತಿಸುತ್ತಾ ಅದನ್ನ ಮನೆಗೆ ತರಬೇಕಾದ್ರೆ ಯಾವ ರೀತಿ ತರಬೇಕು, ಏನೆಲ್ಲ ಫಾಲೋ ಮಾಡಬೇಕು ಅಂತ ದಯವಿಟ್ಟು ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ. ಓಂ ಶಾಂತಿ. ವೀಕ್ಷಕರೇ, ಗುರುಮಕ್ಕಳೇ, ಮಿತ್ರರೇ, ಬಂಧುಗಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಬದನಿಕೆ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಇದೇ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆದರೆ ಬದನಿಕೆ ಗಿಡ ಅಂದರೆ ಏನು ಅಂತ ಆಲ್ರೆಡಿ ಯಂತ್ರ ತಂತ್ರ ಮಂತ್ರ ಮಾಡ್ತಕ್ಕಂಥ ಪೂಜೆ ಮಾಡ್ತಕ್ಕಂಥವ್ರಿಗೆ ಗೊತ್ತಿದೆ. ಎಕ್ಕೆ ಗಿಡ, ಬಿಳಿ ಎಕ್ಕೆ ಗಿಡ, ಕೆಂಪು ಅಥವಾ ಬ್ಲೂ ಕಲರ್, ಪಿಂಕ್ ಕಲರ್ ಹೂ ಬಿಡ್ತಕ್ಕಂಥ ಎಕ್ಕೆ ಗಿಡ, ಹಾಗೆ ಬೇವಿನ ಮರ, ಹುಣಸೆ ಮರ, ಹಾಗೆ ಮುತ್ತುಗದ ಮರ, ಅಲ್ಲಿ ಬೆಳೆದಿರ್ತಕ್ಕಂಥ ಆ ಮರಗಳಲ್ಲಿ ಗಿಡಗಳಲ್ಲಿ ಬೆಳೆದಿರ್ತಕ್ಕಂಥ ಬದನಿಕೆ ಗಿಡ ಏತಕ್ಕಾಗುತ್ತೆ, ಏತಕ್ಕೆ ಉಪಯೋಗ ಬರುತ್ತೆ, ಅದು ಯಂತ್ರ ತಂತ್ರ ಮಾಡಲಿಕ್ಕೆ ಗುರುಗಳಿಗೆ ಉಪಯೋಗಕ್ಕೆ ಬರುತ್ತೆ. ಹಾಗೆ ಸಾಮಾನ್ಯರು ಯಾರಿದ್ದಾರೆ, ಸಂಸಾರಿಗಳು ಯಾರಿದ್ದಾರೆ ಸಾಮಾನ್ಯರು, ಅವರು ಕೂಡ ಈ ಒಂದು ಬದನಿಕೆ ಗಿಡದ ಬೇರು, ಎಕ್ಕೆ ಗಿಡದ ಬೇರು, ಬದನೆಕಾಯಿ ಗಿಡದ ಒಂದು ಆ ಕಾಂಡ, ರೆಂಬೆ ಕೊಂಬೆ ಇರುತ್ತಲ್ಲ, ಅದು ಕಟ್ ಮಾಡಿ ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಅದರ ಆಶೀರ್ವಾದ, ಅದರ ಶಕ್ತಿ, ಎನರ್ಜಿ, ಪಾಸಿಟಿವ್ ಎನರ್ಜಿ ಏನಿರ್ತದೆ, ದೈವತ್ವ, ಯೋಗ ಶಕ್ತಿ, ಅದನ್ನು ಪಡ್ಕೋಬೋದು. ಎಲ್ಲರೂ ಸಾಮಾನ್ಯ ಜನರು ಕೂಡ, ಸಂಸಾರಿಗಳು ಕೂಡ, ಯಾರು ಬೇಕವರು, ಚಿಕ್ಕವರಾಗಿರಲಿ, ದೊಡ್ಡವರಾಗಿರಲಿ, ಹೆಣ್ಮಕ್ಳಾಗಿರಲಿ, ಗಂಡ್ಮಕ್ಳಾಗಿರಲಿ, ಎಲ್ಲರೂ ಆ ಒಂದು ಏನಿದೆ ಅದು ಬದನಿಕಾಯಿ ಗಿಡದ ರೆಂಬೆ ಕೊಂಬೆ ಬೇರು, ಅದನ್ನು ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಹಾಗೆ ತಾವು ಹೊರಗಡೆ ಹೋದರೆ ಒಂದು ಏನಿದೆ ಊಟದ ಬಾಕ್ಸು, ಕ್ಯಾರಿಯರ್ ಹಾಕ್ಕೊಂಡು ಹೋಗ್ತಾರಲ್ಲ ಊಟದ್ದು ಕೆಲಸಕ್ಕೆ ಅಥವಾ ಸ್ಕೂಲ್ಗೆ, ಆ ಬ್ಯಾಗ್ನಲ್ಲಿ ಇಟ್ಕೊಬೋದು ಆ ಬೇರು, ಅಥವಾ ಎಕ್ಕೆ ಗಿಡದ ಬೇರು ಇಟ್ಕೊಬೋದು, ಅಥವಾ ಬದನಿಕಾಯಿ ಗಿಡದ್ದು ರೆಂಬೆ ಕೊಂಬೆ ಇಟ್ಕೊಬೋದು. ನೀಟಾಗಿ ಒಂದು ಹಳದಿ ಕಲರ್ ಬಟ್ಟೆನಲ್ಲಿ ಸುತ್ತಿ, ಅಥವಾ ತಾಯ್ತಾ ಇರುತ್ತೆ, ಯಾರು ಯಂತ್ರ ತಂತ್ರ ಮಾಡ್ತಾರೆ ತಾಯ್ತಾ, ಅದು ಅದರಲ್ಲಿ ಇಟ್ಕೊಂಡು ಆ ರೀತಿ ಉಪಯೋಗಿಸ್ಕೋಬೋದು. ಆದರೆ ಈ ಯಾರು ಇಲ್ಲಿ ಮಾಂತ್ರಿಕರಿದ್ದಾರೆ, ಯಾರು ಗುರುಗಳಿದ್ದಾರೆ, ಯಾರು ಯಂತ್ರ ತಂತ್ರ ತಾಯ್ತಾ ಮಾಡ್ತಾರೆ, ಇವರು ಬದನಿಕಾಯಿ ಗಿಡವನ್ನು ತರಲಿಕ್ಕೆ ಹೋದಾಗ ಒಂದು ಮಂತ್ರ ಹೇಳಿ ಅದನ್ನು ಕೀಳಬೇಕಾಗುತ್ತೆ. ಒಂದು ಮಂತ್ರ ಹೇಳಿ ಪಠನೆ ಮಾಡಿ ಕೀಳಬೇಕಾಗುತ್ತೆ. ಏಕಾಏಕಿ ಮಂತ್ರ ಹೇಳಿ ಅದನ್ನು ಕೀಳೋಂಗಿಲ್ಲ. ಮೊದಲು ಬದನಿಕಾಯಿ ಗಿಡ ಎಲ್ಲಿದೆ ಅಂತ ಪತ್ತೆ ಮಾಡ್ಕೋಬೇಕಾಗುತ್ತೆ. ಅನಂತರ ಅಲ್ಲಿ ಹೋಗಿ ಮೊದಲೇ ಒಂದು ದಿನ ಮುಂಚೆನೇ, ಫಾರ್ ಎಕ್ಸಾಂಪಲ್ ಇವಾಗ ನಾಳೆ ನಾವು ಆ ಗಿಡನ ಕೀಳ್ತೀವಿ, ಕಿತ್ತು ಮನೆಗೆ ತರ್ತೀವಿ ಅಂದರೆ ಇವತ್ತೇ ಹೋಗಿ ಅಲ್ಲಿ ಅದಕ್ಕೆ ಆವಾಹನ ಕೊಡಬೇಕು, ಮನೆಗೆ ಆಮಂತ್ರಣ ಕೊಡಬೇಕು. ಆಮಂತ್ರಣ ಅಂದರೆ ನಮ್ಮ ಮನೆಗೆ ಬನ್ನಿ ಅಂತ ಸ್ವಾಗತವನ್ನು ಹೇಳಿ ಬರಬೇಕು. ಆವತ್ತು ಒಂದು ಬೀಜಾಕ್ಷರ ಮಂತ್ರ ಇರುತ್ತೆ, ಒಂದು ಬೀಜಾಕ್ಷರ ಮಂತ್ರ, ಅದನ್ನು ನಾನು ಕೊಡ್ತೀನಿ. ಈಗ ನಿಮಗೆ ಬೀಜಾಕ್ಷರ ಮಂತ್ರ ಕೊಡ್ತೀನಿ. ಹಾಗೆ ಅವತ್ತು ಆಮಂತ್ರಣ ಕೊಟ್ಟು ಬಂದ ಮೇಲೆ ಮಾರನೇ ದಿನ ಹೋಗ್ತೀವಲ್ಲ, ಮಾರನೇ ದಿನ ಅದನ್ನು ತಗೊಳ್ಬರಕ್ಕೆ ಹೋಗ್ತೀವಲ್ಲ, ಮಾರನೇ ದಿನ ಆವತ್ತು ಇನ್ನೊಂದು ಮಂತ್ರ ಕೊಡ್ತೀನಿ. ಆ ಮಂತ್ರವನ್ನು ಪಠನೆ ಮಾಡಿ ಆಗ ಅದನ್ನು ಕಟ್ ಮಾಡಿ ತರಬೇಕು. ಮತ್ತು ತರುವಾಗ ಹಿಂದಕ್ಕೆ ನೋಡಬಾರ್ದು, ವಾಪಸ್ಸು ಮನೆಗೆ ಅಥವಾ ತಂದು, ಅಥವಾ ಮಠ ದೇವಸ್ಥಾನಕ್ಕೆ ತಂದು ಅದನ್ನು ನೀಟಾಗಿ ಶುದ್ಧವಾಗಿ ಕ್ಲೀನ್ ಮಾಡಿ ಆರಿಸಿ ಒಂದು ಒಳ್ಳೆಯ ಪ್ರಶಾಂತವಾದ ಪವಿತ್ರವಾದ ಜಾಗದಲ್ಲಿ ಇಡಬೇಕಾಗುತ್ತೆ. ಅನಂತರ ಇನ್ನೊಂದು ಮಂತ್ರ ಇರುತ್ತೆ, ಅದನ್ನು ಇಟ್ಕೊಂಡು ಬೀಜಾಕ್ಷರ ಮಂತ್ರ ಪಠನೆ ಮಾಡಬೇಕು, ಸಿದ್ಧಿ ಮಾಡ್ಕೋಬೇಕು. ಈ ರೀತಿ ಒಟ್ಟಾರೆ 3 ಮಂತ್ರಗಳಿರುತ್ತೆ. ಮೊದಲನೇದಾಗಿ ಆಮಂತ್ರ ಕೊಡೋದು ಒಂದು ಮಂತ್ರ, ಮೊದಲನೇ ದಿನ
ಒಂದು ದಿನ ಮುಂಚೆನೇ, ಎರಡನೇದಾಗಿ ಮಾರನೇ ದಿನ ಹೋಗಿ ಅದನ್ನು ಕಟ್ ಮಾಡೋದಕ್ಕೆ ಮುಂಚೆನೇ ಇನ್ನೊಂದು ಮಂತ್ರ ಹೇಳಿ ಕಟ್ ಮಾಡಬೇಕು. ಮತ್ತು ಮನೆಗೆ ಅಥವಾ ದೇವಸ್ಥಾನಕ್ಕೆ ಅಥವಾ ಮಠಕ್ಕೆ ತಂದ ಮೇಲೆ ಅದನ್ನು ಕ್ಲೀನ್ ಮಾಡಿ ಒಂದು ಒಣಗಿಸಿ ಸ್ವಲ್ಪ ಆರಿಸಿ ಇಟ್ಕೋಬೇಕು ಒಂದು ಒಳ್ಳೆಯ ಜಾಗದಲ್ಲಿ. ಅದನ್ನು ಇಟ್ಟು ಆಮೇಲೆ ಬೀಜಾಕ್ಷರ ಮಂತ್ರ ಪಠನೆ ಮಾಡಬೇಕು. ಇಷ್ಟು ದಿನ ಅಂತ ಇರುತ್ತೆ, 9 ದಿನ 21 ದಿನ ಈ ರೀತಿ ಇರುತ್ತೆ. ಅದು ಸಿದ್ಧಿ ಮಾಡ್ಕೋಬೇಕು. ಅಮಾವಾಸ್ಯೆ, ಪೌರ್ಣಮಿ, ಭಾನುವಾರ, ಮಂಗಳವಾರ, ಹಾಗೆ ಶುಕ್ರವಾರ, ಶನಿವಾರ ಈ ರೀತಿ. ಗ್ರಹಣ ಟೈಮು, ಹಬ್ಬಗಳ ದಿನ, ಪುಣ್ಯಕಾಲಗಳು, ಪುಷ್ಯ ನಕ್ಷತ್ರ ಬರುತ್ತಾ, ಪುಷ್ಯ ಯೋಗ ನಕ್ಷತ್ರ ಇತ್ಯಾದಿ ಕಾಲಮಾನಗಳಲ್ಲಿ. ಇದು ಒಂದು ಟೈಪು. ಇಲ್ಲಿ ಏನೇ ಇರಲಿ ಇದೆಲ್ಲ ಮಾಡ್ಬೋದು. ಆದರೆ ಆ ಬದನೆಕಾಯಿ ಗಿಡ ತರುವಾಗ ಅಲ್ಲಿ ಹೋದಾಗ ಬದನೆಕಾಯಿ ಗಿಡಗಳು ನಮ್ಮ ಹತ್ರ ಮಾತಾಡುತ್ತಾ, ಅಥವಾ ಅಲ್ಲಿರ್ತಕ್ಕಂಥ ವೃಕ್ಷ, ಹುಣಸೆ ಮರ ಇರ್ಬೋದು, ಮುತ್ತುಗದ ಮರ ಇರ್ಬೋದು, ಎಕ್ಕೆ ಗಿಡ ಇರ್ಬೋದು, ಅದು ನಮ್ಮ ಹತ್ರ ಮಾತಾಡುತ್ತಾ, ಅದರಲ್ಲೂ ಬದನೆಕಾಯಿ ಗಿಡ ಮಾತಾಡುತ್ತಾ ಅಂತ ಒಂದು ಪ್ರಶ್ನೆ ಇದೆ. ಆ ಬದನೆಕಾಯಿ ಗಿಡವನ್ನು ಯಾವಾದರೂ ಅತೀಂದ್ರಿಯ ಶಕ್ತಿಗಳು ಕಾಯ್ತಾ ಇದ್ದಾವಲ್ಲಿ, ಕಾವಲು ಕಾಯ್ತಾ ಇದ್ದಾವ ಅನ್ನೋದು ಇನ್ನೊಂದು ಪ್ರಶ್ನೆ ಇರುತ್ತೆ. ಅಥವಾ ನಾವು ಬದನೆಕಾಯಿ ಗಿಡ ಯಾರಂದರೆ ಅವ್ರಿಗೆ ಕಿತ್ತು ತರ್ಬೋದಾ, ಯಾರಂದ್ರೆ ಅವ್ರು ಕೀಳ್ಲಿಕ್ಕೆ ಹೋಗ್ಬೋದಾ, ಏನಾದರೂ ತೊಂದರೆ ಆಗುತ್ತಾ? ಆದರೆ ಯಾವ ರೀತಿ ತೊಂದರೆ ಆಗುತ್ತೆ, ಏನಾದರೂ ಅವಘಡಗಳು ನಡೀತಾ, ಹಾಗಾದರೆ ಹೇಗೆ ನಡೀತವೆ ಅನ್ನೋದನ್ನು ನಾವು ಈ ಒಂದು ಎಪಿಸೋಡಲ್ಲಿ ನೋಡೋಣ. ಇದನ್ನು ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಿ, ನಾನು ನಿಮಗೆ ಪೂರ್ತಿಯಾಗಿ ವಿವರಿಸ್ತೀನಿ. ಓಕೆನಾ? ಅರ್ಥ ಆಗುತ್ತೆ. ಇದು ಇವರ ಪ್ರಶ್ನೆ. ಓಕೆನಾ? ಏನನ್ನು ತೊಂದರೆ ಆಗುತ್ತೆ ಅನ್ನೋದು ಶ್ರುತಿ ಅವರ ಪ್ರಶ್ನೆ. ಶ್ರುತಿ ಬೆಂಗಳೂರು ಇವರ ಒಂದು ಪ್ರಶ್ನೆ ಇದು. ಏನು ಪ್ರಶ್ನೆ? ಏನಾದರೂ ಆ ಗಿಡಕ್ಕೆ ತೊಗೊಂಡು ಬರಕ್ಕೆ ಹೋದಾಗ ಏನಾದರೂ ತೊಂದರೆ ಆಗುತ್ತಾ, ಏನಾದರೂ ಅವಘಡಲಾಗುತ್ತಾ, ಬದನೆಕಾಯಿ ಗಿಡ ತರಕ್ಕೆ ಹೋದಾಗ, ಬದನೆಕಾಯಿ ಗಿಡ ಕಿತ್ತು ತರಕ್ಕೆ ಬಂದಾಗ ಅಲ್ಲೇನಾದರೂ ಶಕ್ತಿಗಳಿರ್ತಾವ, ಅವೇನಾದರೂ ನಮಗೆ ತೊಂದರೆ ಮಾಡ್ತಾ ಅನ್ನೋದು ಪ್ರಶ್ನೆ. ಅದಕ್ಕೆ ನಾನು ಪೂರ್ಣ ಆದಷ್ಟು ನಿಮಗೆ ವಿವರಣೆಯನ್ನು ಕೊಡ್ತೀನಿ. ಓಕೆನಾ? ನೋಡಿ ಇವರೇ, ಮೊದಲಿಗೆ ನೀವು ಎಲ್ಲಿ ಬದನೆಕಾಯಿ ಗಿಡ ಬೆಳೆದಿದೆ ಅಂತ ನೋಡ್ಕೊಳ್ಳಿ. ಅದು ಮಾವಿನ ಮರನ, ಹುಣಸೆ ಮರನ, ಎಕ್ಕೆ ಗಿಡನ ಅಥವಾ ಬೇವಿನ ಮರನ ಇತ್ಯಾದಿ ನೋಡ್ಕೊಳ್ಳಿ. ಇದರಲ್ಲಿ ಪವರ್ಫುಲ್ ಅಂದರೆ ಎಲ್ಲ ವೃಕ್ಷಗಳು ಪವರ್ಫುಲ್ಲೇ. ಹುಣಸೆ ಮರನೂ ಪವರ್ಫುಲ್ಲೇ, ಮುತ್ತಗದ ಮರನೂ ಪವರ್ಫುಲ್ಲೇ, ಬೇವಿನ ಮರನೂ ಪವರ್ಫುಲ್ಲೇ, ಈಗ ಎಕ್ಕೆ ಗಿಡನೂ ಪವರ್ಫುಲ್ಲೇ. ಆದರೆ ಆ ಹುಣಸೆ ಮರದಲ್ಲಿ ಏನು ಶಕ್ತಿಗಳಿರುತ್ತೆ ಅದಕ್ಕೆ ತಕ್ಕಂಗಿರುತ್ತೆ. ಆದರೆ ಅದು ಯಾವ ಕಾಲಮಾನದಲ್ಲಿ ತರಬೇಕು, ಯಾವ ಪಠನೆ ಮಾಡಬೇಕು, ಬೀಜಾಕ್ಷರ ಮಂತ್ರಗಳು ಅನ್ನೋದಿರುತ್ತೆ. ಹಾಗೆ ಮಾವಿನ ಮರದಲ್ಲಿ ಪಠನೆ ಮಾಡುವಾಗ ಏನು ಬೀಜಾಕ್ಷರ ಮಂತ್ರ ಮಾಡಬೇಕು, ಅಲ್ಲಿ ಕೀಳಬೇಕು ಅನ್ನೋದಿರುತ್ತೆ. ಯಾಕಂದರೆ ಎಲ್ಲ ಮರಗಳಿಗೂ ಒಂದೇ ಮಂತ್ರ ಇರಲ್ಲ, ನೆನಪಿಟ್ಕೊಳ್ಳಿ. ಬೇರೆ ಬೇರೆ ಮಂತ್ರಗಳಿರುತ್ತೆ, ಯಾಕಂದರೆ ಅಲ್ಲಿ ಬೇರೆ ಬೇರೆ ಶಕ್ತಿಗಳಿರುತ್ತೆ. ಗೊತ್ತಾಯ್ತಲ್ಲ? ಹಾಗೆ ಎಕ್ಕೆ ಗಿಡದಲ್ಲಿ ಬೇರೆ ಬೇರೆ ದೇವತೆಗಳು ವಾಸ ಮಾಡ್ತವೆ, ಅಲ್ಲಿ ಬೇರೆ ಬೇರೆ ಮಂತ್ರಗಳನ್ನು ಉಪಯೋಗಿಸ್ಬೇಕಾಗುತ್ತೆ. ಇದು ನೆನಪಿಟ್ಕೊಳ್ಳಿ. ಹಾಗೆ ಬೇವಿನ ಮರ ಬೇರೆ, ಮಾವಿನ ಮರದಲ್ಲಿ ಇದ್ರೆ ಬೇರೆ, ಮುತ್ತುಗದ ಮರದಲ್ಲಿದ್ದರೆ ಬೇರೆ, ಅರಳಿ ಮರದಲ್ಲಿದ್ದರೆ ಬೇರೆ, ಅಶ್ವತ್ಥ ವೃಕ್ಷ ಬರುತ್ತಲ್ಲ ಅರಳಿ ಮರ, ಅದರಲ್ಲಿದ್ದರೆ ಬೇರೆ. ಹಾಗೆ ನಿಂಬೆ ಗಿಡ, ಚಕೋತ ಗಿಡ ಇದರಲ್ಲಿ ಬೇರೆ. ಹಾಗೆ ಎಕ್ಕೆ ಗಿಡದಲ್ಲಿ ಬೇರೆ. ಕೆಲವು ಬೀಜಾಕ್ಷರ ಮಂತ್ರಗಳು ನಾವು ಚೇಂಜಸ್ ಇರುತ್ತಲ್ಲಿ, ಯಾಕಂದರೆ ಅಲ್ಲಿನ ದೇವತೆಗಳ ಅನುಸಾರ, ಶಕ್ತಿಗಳ ಅನುಸಾರ ನಾವು ಬೀಜಾಕ್ಷರ ಮಂತ್ರಗಳನ್ನು ಆಮಂತ್ರಣ ಕೊಡ್ತೀವಲ್ಲ ಆವಾಗ, ಹಾಗೆ ಕಿತ್ಕೊಂಡು ಬರ್ತೀವಲ್ಲ ಗಿಡನ, ಆವಾಗ ಬೇರೆ ಬೇರೆ ಮಂತ್ರಗಳನ್ನು ನಾವು ಪಠನೆ ಮಾಡಬೇಕಾಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ? ಈಗ ಮೊದಲು ನಾವು ಅಲ್ಲಿ ಏನಾದರೂ ತೊಂದರೆ ಆಗುತ್ತಾ ಈ ರೀತಿ ಮಾಡಿದಾಗ, ಮಂತ್ರಗಳನ್ನು ಪಠನೆ ಮಾಡಿ ತಂದಾಗ, ಅಥವಾ ಅಲ್ಲಿ ಕೀಳಕ್ಕೆ ಹೋದಾಗ ಏನು ಶಕ್ತಿಗಳಿರ್ಬೋದು, ಅವು ನಮ್ಮ ಜೊತೆ ಮಾತಾಡ್ತಾವ. ನನಗೆ ಒಬ್ಬ ಸ್ವಾಮೀಜಿ, ಅವ್ರು ಎಲ್ಲಿದ್ದಾರೆ ಅಂದರೆ ಉಲ್ಲಾಳ ಆಗುತ್ತಲ್ಲ, ಬೆಂಗಳೂರು ಉಲ್ಲಾಳ, ಅಲ್ಲಿದ್ದಾರೆ ಸ್ವಾಮೀಜಿಗಳವರು. ಅವರು ಹೇಳಿದ್ರು ನನಗೆ, ಗಿಡನ ಕೀಳಬೇಕಾದ್ರೆ ಭಾಳ ಹುಷಾರಾಗಿರಬೇಕು. ಬೆಳಗ್ಗೆ ಸ್ನಾನ ಮಾಡಿ, ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ ಅಲ್ಲಿ ಹೋಗ್ಬೇಕಾಗುತ್ತೆ ಗಿಡದ ಹತ್ರ. ಊದ್ಕಡ್ಡಿ ಹಚ್ಚಿ, ಕರ್ಪೂರ ಹಚ್ಚಿ ಎಲ್ಲ ಬೆಳಗ್ಗೆ ಅಲ್ಲಿ ಸ್ವಲ್ಪ ಕೆಳಗೆ ಶುದ್ಧ ಮಾಡಿ ಗಿಡಕ್ಕೆ ಸ್ವಲ್ಪ ನೀರು ಒಯ್ದು ಮೊದಲನೇ ದಿನ ಪೂಜೆ ಮಾಡಿ, ಆಮೇಲೆ ಒಂದು 9 ದಿನ 5 ದಿನ ಹೀಗೆ ವ್ರತ ಕೈಗೊಂಡು, ಸಂಕಲ್ಪ ಕೈಗೊಂಡು ಅಷ್ಟು ದಿನ ಪೂಜೆ ಮಾಡಿ, ಕೊನೆಯ ದಿನದಲ್ಲಿ ಆಮಂತ್ರಣ ಕೊಡಬೇಕು ಆ ಗಿಡಕ್ಕೆ. ಅದಕ್ಕೆ ಬೀಜಾಕ್ಷರ ಮಂತ್ರ ಆಮಂತ್ರ ಕೊಡಲಿಕ್ಕೆ ನಾನು ನಿಮಗೆ ಒಂದು ಬೀಜಾಕ್ಷರ ಮಂತ್ರ ಕೊಡ್ತೀನಿ, ಆಮಂತ್ರ ಕೊಡಲಿಕ್ಕೆ. ಈ ಮಂತ್ರ ನೋಡ್ಕೊಳ್ಳಿ, ಆಮಂತ್ರಣಕ್ಕೆ. ಈ ಮಂತ್ರ ಹೇಳಿಬಿಟ್ಟು ನಿಮ್ಮನ್ನು ನಾನು ನಾಳೆ ಬಂದು ಕರ್ಕೊಂಡು ಹೋಗ್ತೀನಿ, ನಮ್ಮ ಮನೆಗೆ ನೀವು ಬರಬೇಕು. ದಯವಿಟ್ಟು ನಿಮ್ಮ ಆಶೀರ್ವಾದ ನಮಗಿರಬೇಕು, ನಮಗೆ ಸಹಾಯ ಮಾಡಬೇಕು, ನನ್ನೆಲ್ಲ ಮಂತ್ರ ತಂತ್ರ ಯಂತ್ರ ಸಿದ್ಧಿಗಳಲ್ಲಿ ಅಂತ ಕೇಳ್ಕೋಬೇಕು. ಇದು ಪದ್ಧತಿ. ಈ ಮಂತ್ರ ಬೀಜಾಕ್ಷರ ಮಂತ್ರ ನೋಡ್ಕೊಳ್ಳಿ. ಓಕೆನಾ? ಬೀಜಾಕ್ಷರ ಮಂತ್ರ ಇರುತ್ತೆ. ಓಕೆನಾ? ಈ ಮಂತ್ರ ಹೇಳಬೇಕು. ಇದಾದಮೇಲೆ ನೀವು ಆಮೇಲೆ ಮಾರನೇ ದಿನ ಹೋಗ್ತೀರ. ಮಾರನೇ ದಿನ ಹೋಗಿ, ಇಲ್ಲ ಸಂಜೆ 5:15 ಮೇಲೆ ಹೋಗಿ. ಆದರೆ 6 ಗಂಟೆ ಮೇಲೆ ಕಟ್ ಮಾಡಬಾರ್ದು, ನೆನ್ಪಿಟ್ಕೊಳ್ಳಿ. ಸಂಜೆ 6 ಗಂಟೆ ಮೇಲೆ ಕಟ್ ಮಾಡಬಾರ್ದು. ಅಥವಾ ಬೆಳಗ್ಗೆ ಹೋಗಿ ನೀಟಾಗಿ ಗಿಡದಲ್ಲಿರೋ ಬದನೆಕಾಯಿ ಗಿಡನ ಕಟ್ ಮಾಡಿ. ಕಟ್ ಮಾಡೋಕ್ಕೆ ಮೊದಲು ನೋಡಿ, ಈ ಮಂತ್ರ, ಇನ್ನೊಂದು ಮಂತ್ರ ಕೊಡ್ತೀನಿ ನೋಡಿರಿ, ಬೀಜಾಕ್ಷರ ಮಂತ್ರ. ಈ ಮಂತ್ರವನ್ನು ಪಠನೆ ಮಾಡಬೇಕು ಕಟ್ ಮಾಡೋದಕ್ಕೆ ಮುಂಚೆ.
ಇದು ಮಂತ್ರ ಪಠಣ ಮಾಡಿ ಕಟ್ ಮಾಡಬೇಕು. ಗೊತ್ತಾಯ್ತಲ್ಲ? ಆ ಮಂತ್ರನ ಕೊಡೋಕೆ ಮುಂಚೆ ಆವಾಗ ಇನ್ನೊಂದು ಮಂತ್ರ, ಆವಾಗಲೇ ಹೇಳಿದ್ನಲ್ಲ ಆ ಮಂತ್ರ. ಈಗ ಮಾರನೇ ದಿನ ಹೋಗ್ತಿರಲ್ಲ ಕಟ್ ಮಾಡೋಕ್ಕೆ ಈ ಮಂತ್ರ ಇದು ಹೇಳಿ ನೀಟಾಗಿ ಭಕ್ತಿಪೂರ್ವವಾಗಿ ದಂಡ ಪ್ರಣಾಮ ಮಾಡಿ ಅವತ್ತು ಕರ್ಪೂರ ಊದ್ಗಡ್ಡೆ ಎಲ್ಲ ಹಚ್ಚಿ ಪೂಜೆ ಮಾಡಿ ಆ ಗಿಡನ ಕಟ್ ಮಾಡಿ ತೊಗೊಂಡು ಬರಬೇಕು. ತೊಗೊಂಡು ಬರುವಾಗ ಯಾವ ಕಾರಣಕ್ಕೂ ಹಿಂದಕ್ಕೆ ನೋಡಬಾರ್ದು. ನಾನು ಆಗಲೇ ಹೇಳಿದ್ದೀನಿ, ಹಿಂದಕ್ಕೆ ನೋಡಬಾರ್ದು. ನೀಟಾಗಿ ಮನೆಯವರೆಗೂ ಬಂದುಬಿಡ್ಬೇಕು, ಅಥವಾ ಮಠ ದೇವಸ್ಥಾನ ಏನಿದೆ ನಿಮ್ಮದು ಅಲ್ಲಿವರೆಗೂ ಬಂದುಬಿಡ್ಬೇಕು. ಆಮೇಲೆ ತೊಳಿಬೇಕು, ತೊಳೆದು ನೀಟಾಗಿ ಆರಿಸ್ಬೇಕು. ಆಮೇಲೆ ದೇವಸ್ಥಾನ ಆದರೆ ಮಠ ಆದರೆ ದೇವ್ರ ಹತ್ರ ಇಟ್ಬಿಡಿ. ನಿಮ್ಮ ಮನೆ ಆದರೆ ಮನೆಯಲ್ಲಿ ದೇವ್ರ ಮನೇಲಿ ಇಟ್ಬಿಡಿ. ಆಮೇಲೆ ನಿಮಗೆ ಇನ್ನೊಂದು ಬೀಜಾಕ್ಷರ ಮಂತ್ರ ಕೊಡ್ತೀನಿ ನೋಡಿ. ಈಗ ಬೀಜಾಕ್ಷರ ಮಂತ್ರ ಕೊಡ್ತೀನಿ, ಇದನ್ನು ನೀವು ಪಠನೆ ಮಾಡಬೇಕು. ಎಷ್ಟು ದಿನ? 5 ದಿನ ಅಲ್ಲ, ಮೇಯ್ನ್ 3 ದಿನ, 5 ದಿನ, 7 ದಿನ, 9 ದಿನ, ಅಥವಾ 18 ದಿನ, ಅಥವಾ 21 ದಿನ. ಇಷ್ಟು ವ್ರತ ಕೈಗೊಂಡು ಅಷ್ಟು ದಿನ ಬೀಜಾಕ್ಷರ ಮಂತ್ರ ಒಂದು ದಿನಕ್ಕೆ 1000 ಜಪವನ್ನು ನೀವು ಪಠನೆ ಮಾಡಬೇಕಾಗುತ್ತೆ. ಇದು ಪದ್ಧತಿ. ಆಮೇಲೆ 1000 ಜಪ ನೀವು 21 ದಿನ ಮಾಡ್ತಿರೋ 9 ದಿನ ಮಾಡ್ತಿರೋ ಯಾವಾಗ ಮಾಡ್ರಿ, ದಿನಕ್ಕೆ 1000 ಆಗಬೇಕು. ಒಂದು ಸಾರಿ ನೀವು ಕೂತ್ಕೊಂಡ್ರೆ ಕದಲ್ದೇ ಇರೋ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ನಾನೇನು ಮಂತ್ರ ಕೊಟ್ಟಿದ್ದೀನಿ ಅದನ್ನು ನೋಡ್ಕೊಂಡು ಹೇಳಿ. ಮೊಬೈಲಲ್ಲಿ ಇಟ್ಕೊಳ್ಳಿ, ಇಲ್ಲ ಬುಕ್ನಲ್ಲಿ ಪೇಪರ್ನಲ್ಲಿ ಬರೆದು ನಿಮ್ಮ ಮುಂದೆ ಇಟ್ಕೊಳ್ಳಿ, ಅಲ್ಲಿ ಫೋಟೋ ಇಟ್ಕೊಳ್ಳಿ. ಯಾವ ಗಿಡಕ್ಕೆ ಸಂಬಂಧಪಟ್ಟಿದೆ ದೇವತೆಗಳು ಅಲ್ಲಿ. ಎಕ್ಕೆ ಗಿಡಕ್ಕೆ ಬೇರೆ ದೇವತೆಗಳು, ಸರಸ್ವತಿ, ಗಣೇಶ, ಲಕ್ಷ್ಮಿ ಇದೆಲ್ಲ ಎಕ್ಕೆ ಗಿಡದಲ್ಲಿರ್ತಾರೆ, ಶಿವ. ಹಾಗೆ ಹುಣಸ ಮರಕ್ಕೆ ಬೇರೆ, ಹಾಗೆ ಮುತ್ತಗದ ಮರಕ್ಕೆ ಬೇರೆ, ಹಾಗೆ ಮಾವಿನ ಮರಕ್ಕೆ ಬೇರೆ, ಅದೇ ಬೇವಿನ ಮರಕ್ಕೆ, ಅರಳಿ ಮರಕ್ಕೆ ಬೇರೆ, ಈ ರೀತಿ ಎಲ್ಲ ಇರುತ್ತೆ. ಅದೆಲ್ಲ ನಾನು ಹಿಂದೆ ವೀಡಿಯೋಗಳು ಹಾಕಿದ್ದೀನಿ ನೋಡಿ, ಅದರಲ್ಲಿ ಇರುತ್ತೆ. ಓಕೆನಾ? ಇಲ್ಲಿ ವಿಚಾರ ಏನಪ್ಪ ಅಂದರೆ, ನೀವು ಗಿಡ ತರ್ತೀರಾ, ಕೂತ್ಕೊಳ್ತೀರಾ, ಮಾತಾಡ್ತೀರಾ, ಎಲ್ಲ ಆಗುತ್ತೆ. ಇದು ಪಠನೆ ಮಾಡ್ತೀರಾ, ಸಿದ್ಧಿ ಮಾಡ್ಕೊಳ್ತೀರಾ. ಓಕೆ. ಆದರೆ ಕೀಳಕ್ಕೆ ಕೂದಾಗ ಅಲ್ಲಿ ಯಾರಾದರೂ ಮಾತಾಡ್ತಾರಾ, ಏನಾದರೂ ತೊಂದರೆ ಆಗುತ್ತಾ? ಇದಕ್ಕೆ ಆ ಉಲ್ಲಾಳ ಸ್ವಾಮಿಗಳು ಹೇಳಿದರು ನನಗೆ. ಉಲ್ಲಾಳದಲ್ಲಿ ಒಂದು ಮಠ ಇದೆ, ಅಲ್ಲಿನ ಸ್ವಾಮಿಗಳು ಹೇಳಿದರು ಏನಂತಂದರೆ, ತೊಂದರೆ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂದರು. ಅವ್ರು ಹೇಳೋದು ನಿಜಾನೇ, ಅವ್ರು ಹೇಳೋದು ನಿಜಾನೇ ಇರುತ್ತೆ. ನೋಡ್ರಪ್ಪ, ಹೆಂಗಂದ್ರೆ ಹೆಂಗೆ ಹೋಗೋದು, ಕೆಟ್ಟ ಮನಸ್ಸಿನಲ್ಲಿ ಹೋಗೋದು, ಯಾರನ್ನ ರೋಡಲ್ಲಿ ಬೈಕೊಂಡು ಹೋಗೋದು, ಮನೇಲಿ ಜಗಳ ಆಡ್ಕೊಂಡು ಹೋಗೋದು, ಯಾರ ಮೇಲೋ ಫೈಟ್ ಮಾಡ್ಕೊಂಡು ಹೋಗೋದು, ಅದರಲ್ಲೂ ಎಣ್ಣೆ ಹೊಡೆದು ಹೋಗೋದು, ನಾನ್ ವೆಜ್ ತಿಂದು ಹೋಗೋದು, ಇದೆಲ್ಲ ಮಾಡಿ ಹೋಗಿ ಅಲ್ಲಿ ಕೀಳಲಿಕ್ಕೆ ಹೋದರೆ ಖಂಡಿತ ತಕ್ಕ ದಂಡನೆ ಹಾಗೆ ಆಗುತ್ತೆ. ಆ ಉಲ್ಲಾಳ ಸ್ವಾಮಿಗಳು ಹೇಳಿದ್ರು, ಯಾವುದೇ ಡೌಟ್ ಇಲ್ಲ, ಆಗುತ್ತೆ. ಏನೆಲ್ಲ ಆಗ್ಬೋದು ನೋಡೋಣ ಸರಿ. ನೋಡ್ರಿ, ಕಣ್ಣುಗಳು ಕಾಣಿಸ್ದೇ ಆಗ್ಬೋದು, ಕಣ್ಣು ದೃಷ್ಟಿನೇ ನಾಶ ಆಗ್ಬೋದು, ಒಂದನೇದು. ಎರಡನೇದು ರಕ್ತ ಕಕ್ಕಿ ಸಾಯ್ಬೋದು, ರಕ್ತ ಕ್ಯಾನ್ಸರ್ ಥರ ಕಕ್ಕಿ ಸಾಯ್ಬೋದು. ಅಥವಾ ಒಂದು ಕೈ ಒಂದು ಕಾಲು ಬಿದ್ದೋಗ್ಬೋದು, ಸ್ಟ್ರೋಕ್ ಆಗ್ಬೋದು, ಅಥವಾ ಮೈಮೇಲೆಲ್ಲ ಅಲರ್ಜಿ ಆಗ್ಬೋದು, ಗುಳ್ಳೆಗಳು ಬರ್ಬೋದು. ಈ ಥರ ಅವಘಡಗಳು ಸಂಭವಿಸುತ್ತೆ. ಭಯಾನಕವಾಗಿ ಕರ್ಕಶ ಸೌಂಡುಗಳು ಬರುತ್ತೆ, ಏನೇನೋ ವಿಚಿತ್ರವಾದ ಅಪಶಕುನಗಳು ಬರುತ್ತೆ, ಕಾಗೆಗಳು ಬರ್ಬೋದು, ನಾಯಿಗಳು ಅಟ್ಸ್ಕೊಂಡು ಬರ್ಬೋದು ಅಲ್ಲಿ ಆ ಜಾಗದಲ್ಲಿ. ಅದಕ್ಕೆ ಅಲ್ಲಿ ಯಾರೋ ಗಲಾಟೆ ಮಾಡ್ಬೋದು, ಯಾರೋ ಜಗಳಕ್ಕೆ ಬರ್ಬೋದು, ಅಥವಾ ಸರ್ಪಗಳು ಕಾಣಿಸ್ಕೋಬೋದು, ನಾಗದೇವತೆಗಳು, ಯಕ್ಷ ನಾಗದೇವತೆಗಳು, ತಕ್ಷಕ ರಾಜ ಇರ್ತಾನಲ್ಲ ನಾಗರಾಜ, ಅವರ ಗ್ಯಾಂಗ್ ಬರ್ಬೋದು. ಅಥವಾ ಯಾವುದೋ ಚೇಳುಗಳು ಇನ್ನೇನೋ ಹುಳುಗಳು ಬಂದು ಕಡಿ ಬಂದು ನಿಮ್ಮನ್ನ ಏನೇನೋ ಆ ಅನಾರ್ಥಗಳು, ಇರುವೆಗಳು, ಕೆಲವು ಇರುವೆಗಳಿದ್ದಾವೆ, ಕಚ್ಚಿಬಿಟ್ರೆ ಅಷ್ಟೇ. ಆ ಥರ ಎಲ್ಲ ಅವಘಡಗಳಲ್ಲಿ ಆಗೋಂಥ ಸಾಧ್ಯತೆ ಇರುತ್ತೆ ಭಯಾನಕವಾಗಿ. ಆಮೇಲೆ ಅವ್ರಿಗೆ ಏನೋ ಒಂದು ವಿಚಿತ್ರವಾದ ಶಾಕ್ ಆಗ್ಬೋದು ಮೈಂಡು. ಆಮೇಲೆ ಅವ್ರಿಗೆ ಯಾರ ಹತ್ರ ಮಾತಾಡ್ದಿರ ಆಗ್ಬೋದು, ಅವ್ರಿಗೆ ದೃಷ್ಟಿನೇ ಹೊರಟೋಗ್ಬೋದು, ಮೆಮೊರಿನೇ ಹೊರಟೋಗ್ಬೋದು, ಏನಾದರೂ ಸರಿ ಆಗ್ಬಿಡ್ಬೋದು. ಶರೀರದಲ್ಲಿ ಯಾವುದೇ ಪಾರ್ಟ್ಸ್ ಪೈಲರ್ ಆಗ್ಬೋದು, ಅಂಗಾಂಗಗಳು ಪೈಲರ್ ಆಗ್ಬೋದು. ಈ ರೀತಿ ಅವರು ತಮ್ಮ ಶಕ್ತಿ ಸಾಮರ್ಥ್ಯನ ಕಳ್ಕೊಳ್ತಾರೆ, ಭಯಭೀತರಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಶಾರೀರಿಕವಾಗಿ ಕಳ್ಕೊಳ್ತಾರೆ. ಅದಕ್ಕೆ ಶುದ್ಧರಾಗಿ ಹೋಗಬೇಕು, ಎಣ್ಣೆ ಹೊಡೆದೋಗ್ಬಾರ್ದು. ಹೋಗೋವಾಗ ಶುದ್ಧವಾದ ಮನಸ್ಸಿಂದ ಬೆಳಗ್ಗೆ ಹೇಳಬೇಕು, ಕರೆಕ್ಟಾಗಿ ಕೈಗಳಿಟ್ಕೊಂಡು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಭೂಮಿ ಮೇಲೆ ಕಾಲಿಟ್ಟಾಗ ಏನು ಪ್ರಾರ್ಥನೆ ಮಾಡಬೇಕು ಅದು ಮಾಡಬೇಕು. ಆಮೇಲೆ ದೇವ್ರ ಮನೆ ಹತ್ರ ಹೋಗಿ ಪ್ರಾರ್ಥನೆ ಮಾಡಬೇಕು. ಬೆಳಗ್ಗೆ ಮುಂಜಾನೆ ಎದ್ದಾಗ ಆಚೆ ಕಡೆ ಹೋಗಿ ಪ್ರಾರ್ಥನೆ ಮಾಡಬೇಕು, ಸೂರ್ಯ ನಮಸ್ಕಾರ ಮಾಡಬೇಕು. ಇದೆಲ್ಲ ಮಾಡಿ ನೀಟಾಗಿ ಈಬತ್ತಿ ಪೇಸ್ಟ್ಗೆ ಎಷ್ಟು ಮಾಡಿ ಸ್ನಾನ ಮಾಡಿ ಮುಖ ತೊಳೆದು ಈಬತ್ತಿ ಹಚ್ಕೊಂಡು 1-2 ಊದ್ಕಾಯಿ ಮನೇಲಿ ಪೂಜೆ ಮಾಡಿ ಆದಮೇಲೆ ಅಲ್ಲಿ ಹೋಗಬೇಕು. ಕರ್ಪೂರ ಕಾಯಿ ಎಲ್ಲ ಇಟ್ಕೊಂಡು ಹೋಗಬೇಕು. ಅಲ್ಲಿ ಕರೆಕ್ಟಾಗಿ ದಂಡ ಪ್ರಣಾಮ ಮಾಡಬೇಕು. ಕರೆಕ್ಟಾಗಿ ಈ ಪ್ರೋಸೆಸ್ ಎಲ್ಲ ಕರೆಕ್ಟಾಗಿ ನಡೆದ್ರೆ ಎಲ್ಲ ಪಾಸಿಟಿವ್ ಎನರ್ಜಿ ಬರುತ್ತೆ. ಯಕ್ಷ ದೇವ ಸಪೋರ್ಟ್ ಮಾಡ್ತಾನೆ, ಯಕ್ಷರಾಣಿ, ಯಕ್ಷಕುಮಾರಿಯರು, ಯಕ್ಷಿಣಿಗಳು ಸಪೋರ್ಟ್ ಮಾಡ್ತಾರೆ, ನಾಗದೇವತೆಗಳು ಸಪೋರ್ಟ್ ಮಾಡ್ತಾರೆ, ಭೈರವರು, ಅಷ್ಟಭೈರವರು, ನಾಗಗಳು, ರುದ್ರರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮಾತಾಡ್ತಾರೆ ಅಂತಾರಲ್ಲ, ಹೌದು, ಅದು ಏನಿದ್ರು ಗುರುಗಳಿಗೆ, ಮಂತ್ರವಾದಿಗಳಿಗೆ, ಜ್ಞಾನಿಗಳಿಗೆ ಮಾತ್ರ ಆ ಬೀಜಾಕ್ಷರ ಮಂತ್ರಗಳ ಶಬ್ದ ಕೇಳಿಸುತ್ತೆ. ದೇವತೆಗಳು ಮಾತಾಡೋದಂದರೆ ಬೀಜಾಕ್ಷರ ಮಂತ್ರಗಳಿರ್ತವೆ, ಮಂತ್ರಗಳು, ಆ ಮಂತ್ರಗಳ ರೂಪದಲ್ಲಿ ಅವ್ರು ಮಾತಾಡ್ತಾರೆ. ಆ ಭಾಷೆ ನಮ್ಗೆ ಅರ್ಥ ಆಗುತ್ತೆ. ನೋಡ್ರಿ,
ಅನಾದಿ ಕಾಲದಲ್ಲಿ ಸತ್ತ ಯುಗದಲ್ಲಿ ಗಿಡಗಳು ಮಾತಾಡ್ತಾ ಇದ್ವು, ನದಿಗಳು ಮಾತಾಡ್ತಾ ಇದ್ವು, ಸಾಗರಗಳು ಮಾತಾಡ್ತಾ ಇದ್ವು, ಪರ್ವತಗಳು ಮಾತಾಡ್ತಾ ಇದ್ವು, ನಾಯಿಗಳು ಮಾತಾಡ್ತಾ ಇದ್ವು, ಪಕ್ಷಿಗಳು ಮಾತಾಡ್ತಾ ಇದ್ವು. ಇದೆಲ್ಲ ನಿಮ್ಗೆ ಗೊತ್ತಿದೆ ನೋಡ್ರಿ. ರಾಮಾಯಣದಲ್ಲಿ ರಾಮಾಯಣದಲ್ಲೆಲ್ಲ ಮಾತಾಡ್ತಾ ಇಲ್ವಾ? ಹಾಂ, ತ್ರೇತಾಯುಗದವರೆಗೂ ಮಾತಾಡ್ತಾ ಇದ್ವು. ಸತ್ಯಯುಗದಲ್ಲಿ 99% ಎಲ್ಲ ಸತ್ಯವಂತರೇ 100% ಸತ್ಯಯುಗದಲ್ಲಿ ಸತ್ಯವಂತರು. ಅದಕ್ಕೆ ಗಿಡ ಮರ ಬಳ್ಳಿ ಬೆಟ್ಟ ಗುಡ್ಡ ಆಕಾಶ ಎಲ್ಲ ಮಾತಾಡ್ತಾ ಇತ್ತು. ಅದು ನಮ್ಗೆ ಅರ್ಥನೂ ಆಗ್ತಿತ್ತು. ನಾವು ಹೇಳ್ದಂಗೆ ಅವರು ಕೇಳೋರು, ನಾವು ಬೇಡ್ಕೊಂಡಿದ್ದೀನಿ ಅವರು ಆಗಲೇ ವಿತಿನ್ ಸೆಕೆಂಡಲ್ಲಿ ಕೊಡೋರು. ಗೊತ್ತಾಯ್ತಲ್ಲ? ಆದರೆ ಈ ಕಾಲ ಬರ್ತಾ ಬರ್ತಾ ಆಮೇಲೆ ತ್ರೇತಾಯುಗ ಬಂತು. 70% ಒಳ್ಳೆಯವರಿದ್ದರೆ 10% ಕೆಟ್ಟವರು ತ್ರೇತಾಯುಗದಲ್ಲಿ. ಆವಾಗ ಒಂದೊಂದೇ ಭಾಷೆ ಕಳ್ಕೊಂಡು ಪ್ರಾಣಿಗಳು ಕೆಲವು ಮಾತಾಡೋದು ಬಿಟ್ಬಿಟ್ಟು. ಆಮೇಲೆ ದ್ವಾಪರಯುಗ ಬಂತು. 50-50 ಅರ್ಧ ಜೀವರಾಶಿಗಳು ಮಾತಾಡೋಕ್ಕೆ ಶುರು ಮಾಡಿದ್ವು, ಇನ್ನು ಅರ್ಧ ಮಾತು ಕಳ್ಕೊಂಡು. ಆಮೇಲೆ ಕಲಿಯುಗ ಬಂತು. ಸಂಪೂರ್ಣವಾಗಿ ಯಾವ ಪ್ರಾಣಿಗಳು ಮಾತಾಡಲ್ಲ ಈಗ ಏನಾದರೂ ಮ್ಯಾ ಮ್ಯಾ ಕೋ ಕೋ ಕಾವು ಇದೇ ಆಗೋಯ್ತು ಇವಾಗ ಕತೆ ಅಲ್ವಾ? ಅಂಬ ಕತ್ತೆ ಅರಸುತ್ತೆ, ಕುರಿ ಅರಸುತ್ತೆ, ಮೇಕೆ ಅರಸುತ್ತೆ, ನಾಯಿ ಹೋಗುತ್ತೆ, ಹಿಂಗಾಗೈತೆ ಭಾಷೆ ಈಗ. ಆ ಭಾಷೆ ನಮ್ಗೆ ಅರ್ಥ ಆಗಲ್ಲ ಇವಾಗ. ಅರ್ಥ ಆಗುತ್ತೆ ಅಂದರೆ ಇನ್ನೂ ಬೈತಾರೆ, ಏನೋ ಅಂಕಿರಿಸ್ತೀಯ ಕತ್ತೆಗೆ ಇರಿಸ್ದಂಗೆ, ಏನೋ ಕಪ್ಪೆಗಳು ಹೊಡ್ಕೊಂಡಂಗೆ ಹೊಡ್ಕೊತೀಯ, ಏನೋ ಕಾಗೆಗಳು ಬಡ್ಕೊಂಡಂಗೆ ಬಡ್ಕೊತೀಯ ಅಂತ ಬೈತಾರೆ ಅಲ್ವಾ? ಆದರೆ ಈಗೇನಾಗಿದೆ ಪರಿಸ್ಥಿತಿ ಗೊತ್ತಾ? ಮನುಷ್ಯರಿಗೆ ಮಾತಾಡೋಕ್ಕೆ ಬರಲ್ಲ ಆ ಥರ ಆಗ್ಬಿಟ್ಟಿದೆ. ಅವ್ರು ಏನು ಮಾತಾಡ್ತಾರೆ ಪ್ರತಿ ಸೆಕೆಂಡು ಸುಳ್ಳು, ಪ್ರತಿ ಸೆಕೆಂಡು ವಂಚನೆ, ಮೋಸ, ವಂಚನೆ, ಕುತಂತ್ರ, ಕುಚಾಧ್ಯ ಇವತ್ತು ಮನುಷ್ಯರು. ಆ ಥರ ಆಗಿದೆ ಪರಿಸ್ಥಿತಿ. ಆದರೆ ಇನ್ನು ದೈವದ ಭಾಷೆ ಹೆಂಗೆ ಅರ್ಥ ಆಗುತ್ತೆ? ಅದು ನಮ್ಮ ಕಿವಿಗಳಿಗೆಲ್ಲ ಕೇಳಿಸಲ್ಲ. ಈ ಕಿವಿಗೆ ಅಂತರ್ನೇತ್ರ, ಅಂತರ್ಚಕ್ಷು, ಘ್ರಾಣೇಂದ್ರಿಯ, ಕಿವಿಗಳ ಒಳಗೆ ಶ್ರವಣೇಂದ್ರಿಯ, ಶ್ರವಣೇಂದ್ರಿಯ ಅಂದರೆ ಒಳ ಕಿವಿಗಳಿಗೆ ಕೇಳಿಸುತ್ತೆ. ಒಳ ಘ್ರಾಣೇಂದ್ರಿಯ ಮೂಗು, ಒಳ ಮೂಗಿಗೆ ವಾಸನೆ ಗೊತ್ತಾಗುತ್ತೆ. ಚಕ್ಷು, ಅಂತರ್ಚಕ್ಷು, ರುದ್ರನೇತ್ರ, ಇದಕ್ಕೆ ಅದು ಗೊತ್ತಾಗುತ್ತೆ. ಈ ಕಣ್ಣುಗಳಿಗೆ, ಈ ಕಿವಿಗಳಿಗೆ ಅಲ್ಲ. ಆದರೆ ಯೋಗಿಗಳಿಗೆ, ತಪಸ್ಸುಗಳಿಗೆ ಅಂತರ್ಚಕ್ಷಕ್ಕೂ ಗೊತ್ತಾಗುತ್ತೆ, ಇವುಗಳಿಗೂ ಗೊತ್ತಾಗುತ್ತೆ. ಅವ್ರಿಗೆಲ್ಲ ಮೈಯೆಲ್ಲ ಕಣ್ಣೇ ಆಗಿರುತ್ತೆ, ಮೈಯೆಲ್ಲ ಕಿವಿಯೇ ಆಗಿರುತ್ತೆ. ಯೋಗಿಗಳಿಗೆ, ತಪಸ್ಸುಗಳಿಗೆ ನೆನ್ಪಿಟ್ಕೊಳ್ಳಿ. ಸಾಧಕರಿಗೆ, ಒಳ್ಳೆಯವ್ರಿಗೆ, ಸಜ್ಜನರಿಗೆ, ಸದ್ಗುರುಗಳಿಗೆ ನಾನು ಹೇಳ್ತಾ ಇರೋದು. ಯಾರ್ಯಾರೋ ಏನೇನೋ ಹೇಳ್ತಾರೆ ಈ ಅಲ್ಲಿ ಇಲ್ಲಿ ಕ್ಲಾಸುಗಳಲ್ಲಿ, ಅವ್ರ ವಿಚಾರ ನನಗೆ ಬೇಡ. ಎಷ್ಟೆಷ್ಟೋ ಪಾಠ ಮಾಡ್ತಾರೆ, ಅವ್ರ ವಿಚಾರ ನನಗೆ ಬೇಡ. ನಾನು ನನ್ನ ಬಗ್ಗೆ ಹೇಳ್ತಾಯಿದ್ದೀನಿ, ನನ್ನ ಅನುಭವದಲ್ಲಿ ಹೇಳ್ತಾಯಿದ್ದೀನಿ. ಗೊತ್ತಾಯ್ತಾ? ಎಲ್ಲ ಮಂತ್ರಗಳಿಗೂ ತಾಯಿ ಗಾಯತ್ರಿ, ಜಗನ್ಮಾತೆ, ಓಂಕಾರ ಸ್ವರೂಪಳು, ಓಂಕಾರ ಮಂತ್ರ ನೆನ್ಪಿಟ್ಕೊಳ್ಳಿ. ಓಕೆನಾ? ಇಷ್ಟನ್ನ ನೀವು ಫಾಲೋ ಮಾಡಬೇಕು, ಯಾರು ಗುರುಗಳಿದ್ದಾರೆ ಅವರು. ಹಾಗೆ ಸಾಮಾನ್ಯ ಜನರು ಹೆದರ್ಕೋಬೇಕಾದ ಅಗತ್ಯ ಇಲ್ಲ. ಎಲ್ಲರೂ ಧೈರ್ಯದಿಂದ ಇರಿ, ಧೈರ್ಯದಿಂದ ಸಾಹಸ ಮಾಡಿ. ಸಾಹಸೇ ಲಕ್ಷ್ಮಿ ಅಲ್ವಾ? ಧೈರ್ಯ ಸಾಹಸೇ ಲಕ್ಷ್ಮಿ ಅಂತಾರೆ. ಮೊದಲು ಧೈರ್ಯ ಮಾಡಿ, ಆಮೇಲೆ ಸಾಹಸ ಮಾಡಿ, ಆಮೇಲೆ ಲಕ್ಷ್ಮಿ ಹೊಳಿತಾಳೆ. ಧೈರ್ಯ ಸಾಹಸೇ ಲಕ್ಷ್ಮಿ, ಧೈರ್ಯ ಸಾಹಸೇ ಲಕ್ಷ್ಮಿ. ಯಾವುದಕ್ಕೂ ಹೆದರ್ಕೋಬೇಕಾದ ಅಗತ್ಯ ಇಲ್ಲ. ನಾವು ಒಳ್ಳೆಯವರಾಗಿರ್ಬೇಕಷ್ಟೆ. ನ್ಯಾಯ, ನೀತಿ, ಸತ್ಯ, ಧರ್ಮದಿಂದ ನಾವು ಒಳ್ಳೆಯವರಾಗಿರ್ಬೇಕು. ಯಾರಿಗೂ ವಂಚನೆ ಮಾಡಬಾರ್ದು. ನಾವೇನೇ ಸಿದ್ಧಿಗಳು ಮಾಡಲಿ, ಏನೇ ವಿದ್ಯೆ ಕಲೀಲಿ, ಏನೇ ಪಡ್ಕೊಳ್ಳಿ, ಅದು ಯಾರು ಸತ್ಪಾತ್ರ ಯೋಗ್ಯರಿದ್ದಾರೆ, ಯೋಗ್ಯರು ಸತ್ಪಾತ್ರರು, ಯಾರು ಬಡಪಾಯಿಗಳು, ಯಾರು ನಿರಪರಾಧಿಗಳು, ಯಾರು ಅಮಾಯಕರು ಒಳ್ಳೆಯವರಿದ್ದಾರೆ, ಅವ್ರಿಗೆ ನಾವು ಸಹಾಯ ಮಾಡಬೇಕು. ಅವ್ರಿಗೆ ಅಭಯಸ್ಥ ನೀಡಬೇಕು. ಅವ್ರಿಗೆ ನಾವು ರಕ್ಷಣೆ ಆಗಿ ನಿಲ್ಲಬೇಕು. ಯಾವುದೇ ನಾವು ದುಡ್ಡಕ್ಕೆ, ಸ್ವಾರ್ಥಕ್ಕೆ ಆಸೆ ಪಡಬಾರ್ದು. ಇನ್ನು ಅವರಿಗೆ ದೋಚಲಿಕ್ಕೆ ಹೋಗಬಾರ್ದು. ಇದು ನನ್ನ ಅಭಿಪ್ರಾಯ. ಓಕೆನಾ? ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ಸಾಧನೆ ಮಾಡೋ ಗುರುಗಳು ಮಾಡಿ. ಯಂತ್ರ, ತಂತ್ರ, ಮಂತ್ರ, ಶ್ರೀಚಕ್ರ ಇದೆಲ್ಲ ಜಗತ್ತಿನ ಕಲ್ಯಾಣಕ್ಕಾಗಿದೆ. ಜಗನ್ಮಾತೆ ಪಾರ್ವತಿಯ ಪರಮೇಶ್ವರ ಕೊಟ್ಟಿದ್ದಾರೆ ಎಲ್ಲರಿಗೂ. ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಗೆ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ ಹಿಡಿದು ಶ್ರೀ ವೆಲ್ಲಿಮತ್ ದೇವಸ್ಥಾನ ಮತ್ತು ಕುಮಾರಸ್ವಾಮಿ ಶಕ್ತಿವರೆಗೂ, ಮೂಷ್ಕರಾಜ್ ಮಯೂರ ದೇವತಾ ಗಣಗಳಿಂದ ಹಿಡಿದು ಎಲ್ಲ ವಾಹನಗಣಗಳು, ದೇವತೆಗಳು, ಶಕ್ತಿ, ಗುರುಶಕ್ತಿ, ಮಾತಾಪಿತಾ ಪೂರ್ವಶಕ್ತಿ, ಹಿತಶಕ್ತಿ, ಆ ಒಂದು ಮಹಾಶಕ್ತಿಯ ಸ್ವರೂಪ ಓಂ ಶ್ರೀ ಆದಿಶೇಷಕ್ತಿ ನಾಗರಸ್ವಾಮಿ. ಗೊತ್ತಾಯ್ತಲ್ಲ? ಅವರ ಆಶೀರ್ವಾದ ನಿಮ್ಮೆಲ್ಲರಿಗಿರಲಿ. ಹಾಗೆ ಎಲ್ಲ ಕಾರ್ಯಗಳಲ್ಲೂ ಇದೇ ಕಾರ್ಯ ಅಲ್ಲ, ವ್ಯಾಪಾರ ಆಗಲಿ, ಯಾವುದೇ ಮನೆ ಕಟ್ಟೋದಾಗಲಿ, ಯಾವುದೇ ಆಸ್ತಿ ಮಾಡೋದಾಗಲಿ, ಯಾರದೇ ವಿದ್ಯಾಭ್ಯಾಸ ಆಗಲಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ, ಯಾರಿಗೆ ಏನೇ ಕಷ್ಟ ಇರಲಿ, ರೋಗ ಇರಲಿ, ಬಾಧೆ ಇರಲಿ, ಒಟ್ಟಾರೆ ಸಹಾಯ ಪಡೀರಿ. ಸತ್ಪಾತ್ರರಾಗಿ ನೀವು ಉದ್ಧಾರ ಆಗಿ ಇನ್ನೊಬ್ಬರನ್ನ ಉದ್ಧಾರ ಮಾಡಿ. ಓಕೆಲಾ? ಇಷ್ಟು ಹೇಳ್ತಾ ಈ ವಿಡಿಯೋಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲರೂ ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಗುರುಗಳು ಎಷ್ಟು ಸಂಕ್ಷಿಪ್ತವಾಗಿ ಇದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಧನ್ಯವಾದಗಳು.